ನಗರದಾದ್ಯಂತ ಇಂದಿಗೂ ತಪ್ಪುತ್ತಿಲ್ಲ ಕಸದ ಸಮಸ್ಯೆ. ಮುನ್ಸಿಪಲ್ ಅವ್ರು ಪಾಪ ಬರ್ತಾರೆ, ನಾವು ಅವ್ರ ಮೇಲೆ ಕಂಪ್ಲೇಂಟ್ ಹೇಳೋಕ್ಕಾಗಲ್ಲ. ಯಾಕೆಂದರೆ ಅವ್ರು ಬರ್ತಾರೆ, ಇಲ್ಲೆಲ್ಲ ಕ್ಲೀನ್ ಮಾಡ್ತಾರೆ, ಇಲ್ಲೆಲ್ಲ ಗುಡಿಸಿ ಎಲ್ಲ ಎತ್ಕೊಂಡು ಹೋಗ್ತಾರೆ. ಇದು ವ್ಯಾನ್ ಎಲ್ಲ ಬಂದು ತುಂಬ್ಕೊಂಡು ಹೋಗ್ತಿರ್ತಾರೆ. ಆ ಕಡೆ ಇರೋರೆಲ್ಲ ನೈಟಲ್ಲಿ ಚೀಲ ತುಂಬ್ಕೊತಾರೆ, ಕಸ ಕವರ್ಗಳು ತುಂಬ್ಕೊತಾರೆ, ಎತ್ಕೊಂಬಂದು ಎಲ್ಲ ನೋಡಿ ಹಿಂಗೆ ಸುರಿದೋಗ್ತಾರೆ. ನೋಡಿ ಹಿಂಗೆ ಅಂದಿ ಎಲ್ಲ ಇಟ್ಟಾಡ್ತಾರೆ. ಇಲ್ಲೇ ಅಲ್ಲ ಸರ್, ಅಲ್ಲಿಂದ ಬರುತ್ತೆ ಕಸ, ಅಲ್ಲಿಂದ ಹಾಕ್ಕೊಂಡು ಬರ್ತಾರೆ ಕಸನ. ಕಸದವ್ರು ದಿನ ಬರ್ತಾರೆ, ಯಾರು ಕಸಕ್ಕೆ ಕೊಡಲ್ಲ ಕಸನ, ಎಲ್ಲ ಒಳಗಡೆ ಸೇರ್ಕೊಂಡಿರ್ತಾರೆ. ಎಲ್ಲ ನೈಟಲ್ಲಿ ತೊಗೊಂಬಂದು ಎಲ್ಲ ಸುರಿದ್ಬಿಟ್ಟು ಹೋಗ್ತಾರೆ ಸರ್. ಇಲ್ಲಿ ಮನೆ ಬಾಗಿಲಿಗೆ ಆಟೋ ಟ್ರ್ಯಾಕ್ಟರ್ ಹೋದ್ರೂ ಕಸವನ್ನ ಹಾಕ್ತಿಲ್ಲ ಜನ. ಎಸ್ ವೀಕ್ಷಕರೇ, ನಮ್ಮ ತುಮಕೂರು ಸ್ಮಾರ್ಟ್ ಸಿಟಿ, ಶೈಕ್ಷಣಿಕ ನಗರ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಆದರೆ ನಗರದ ಸೌಂದರ್ಯವನ್ನ ಕಸದ ಸಮಸ್ಯೆ ಹಾಳು ಮಾಡುತ್ತಿದೆ. ನಗರದ ಮೂಲೆ ಮೂಲೆಯಲ್ಲಿಯೂ ಕಸದ ಸಮಸ್ಯೆ ಬಗ್ಗೆ ಪ್ರಜಾಶಕ್ತಿ ಟಿವಿ ಸಾಲು ಸಾಲು ವರದಿ ಮಾಡುತ್ತಾ ಪಾಲಿಕೆ ಗಮನ ಸೆಳೆಯುವ ಪ್ರಯತ್ನ ಮಾಡ್ತಿದೆ. ಆದರೆ ಕಸದಿಂದ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದ್ರೂ ಕೂಡ ಜನಗಳು ಕಸವನ್ನ ರಸ್ತೆಯಲ್ಲಿ ಎಸೆಯುವುದು ಮಾತ್ರ ಕಡಿಮೆ ಆಗ್ತಿಲ್ಲ. ಹೌದು, ತುಮಕೂರು ನಗರದಲ್ಲಿ ಕಸದ ಸಮಸ್ಯೆ ಮಾತ್ರ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೇ ಇದೆ. ನಗರದ ಪ್ರಮುಖ ರಸ್ತೆಗಳಲ್ಲಿ ರಾಶಿ ಕಸ ಬಿದ್ದಿರುವುದರಿಂದ ಸಾರ್ವಜನಿಕರು ಓಡಾಡಲು ಕಷ್ಟಪಡುವಂತಾಗಿದೆ. ಕಸ ಹಾಕಬಾರದೆಂದು ಪಾಲಿಕೆಯ ಅಧಿಕಾರಿಗಳು ಕಸ ಹಾಕುವ ಜಾಗದಲ್ಲಿ ಕ್ಯಾಮೆರಾ ಅಳವಡಿಸಿ ದಂಡ ಹಾಕಲು ಶುರು ಮಾಡಿದ್ರೂ ಕೂಡ ಜನರು ಕಸವನ್ನ ಅದೇ ಸ್ಥಳಗಳಲ್ಲಿ ಸುರಿದು ಹೋಗ್ತಿದ್ದಾರೆ. ಇದೇ ಕಾರಣಕ್ಕೆ ಸುತ್ತಮುತ್ತಲೂ ಗಬ್ಬು ನಾರುವಂತಾಗಿದೆ. ಇನ್ನು ಕಸದ ಸಮಸ್ಯೆಯಿಂದಾಗಿ ನಾಯಿ ಹಂದಿಗಳ ಕಾಟವೂ ಹೆಚ್ಚಾಗಿದೆ. ಇದರಿಂದ ಮಕ್ಕಳು ರಸ್ತೆಯಲ್ಲಿ ಓಡಾಡಲು ಭಯಪಡುವಂತಾಗಿದೆ. ಇನ್ನು ವಾರ್ಡ್ ನಂಬರ್ 30 ಚನ್ನಪ್ಪನಪಾಳ್ಯದಲ್ಲಿಯೂ ಈ ಕಸದ ಸಮಸ್ಯೆ ತಪ್ಪಿಲ್ಲ. ಅದೆಷ್ಟೇ ಬಾರಿ ಸುದ್ದಿ ಮಾಡಿ ಜನರನ್ನ ಮತ್ತು ಅಧಿಕಾರಿಗಳನ್ನ ಎಚ್ಚರಿಸುವ ಕೆಲಸವನ್ನ ಮಾಡುತ್ತಿದೆ. ಆದರೆ ಕೆಲ ಜನರು ಕಸವನ್ನ ರಸ್ತೆಯಲ್ಲಿಯೇ ಹಾಕಿ ಹೋಗುತ್ತಿದ್ದಾರೆ. ಇತ್ತ ಜನರ ಈ ನಡವಳಿಕೆಯಿಂದ ಅಧಿಕಾರಿಗಳು, ಸಿಬ್ಬಂದಿಗಳು ಬೇಸತ್ತಿದ್ದಾರೆ. ಇನ್ನು ಒಂದು ಕಡೆ ಕಸದ ಸಮಸ್ಯೆಯಿಂದ ಸಾಕಷ್ಟು ತೊಂದರೆ ಆಗ್ತಿದೆ ಎಂದು ಜನರಿಗೆ ಗೊತ್ತಿದ್ರೂ ಕೂಡ ಜನರು ಕಸವನ್ನ ರಸ್ತೆ ಬದಿಯಲ್ಲಿ ಕಸ ಸುರಿದು ಹೋಗ್ತಿದ್ದಾರೆ. ಮನೆ ಮುಂದೆ ಕಸದ ಗಾಡಿಗಳು ಬಂದ್ರೂ ಕೂಡ ಜನರು ಕಸದ ಗಾಡಿಗೆ ಕಸವನ್ನ ಹಾಕದೆ ರಸ್ತೆ ಬದಿಯೇ ಹಾಕುತ್ತಿದ್ದಾರೆ. ಇದರಿಂದ ತುಂಬಾ ತೊಂದರೆ ಆಗ್ತಿದೆ. ಹಂದಿ ನಾಯಿಗಳ ಕಾಟ ಹೆಚ್ಚಾಗ್ತಿದೆ. ಈ ರಸ್ತೆಯಲ್ಲಿ ಓಡಾಡುವುದಕ್ಕೂ ಕೂಡ ಆಗ್ತಿಲ್ಲ ಎಂದು ಸ್ಥಳೀಯರು ಬೇಸರವನ್ನ ಹೊರಹಾಕಿದ್ರು. ಮಾಡಂಗಿಲ್ಲ ನಾವು, ಯಾಕೆಂದ್ರೆ 2 ದಿನಕ್ಕೆ 3 ದಿನಕ್ಕೆ ಒಂದ್ಸಲಿ ಬರ್ತಾ ಇರ್ತಾರೆ, ಬಂದು ಎಲ್ಲ ಎತ್ಕೊಂಡು ಹೋಗ್ತಾ ಇರ್ತಾರೆ, ಮತ್ತೆ ಇಲ್ಲಾಂದ್ರೆ ಬೆಂಕಿ ಇಟ್ಟು ಹೋಗ್ತಾ ಇರ್ತಾರೆ. ಏನು ಗೊತ್ತಾ, ನಾವು ಏನು ಹೇಳ್ತಾ ಇದ್ವಿ ಅಂದ್ರೆ ಈ ಲೈನಲ್ಲಿ ಇರೋರು ಫುಲ್ ಮೇಲೆಯಿಂದ ಬರುತ್ತೆ ಕಸ. ಯಾರಿಗಾದ್ರೂ ಕಂಪ್ಲೇಂಟ್ ಮಾಡಿದ್ರೆ ಅವ್ರು ಏನು ಹೇಳ್ತಾರೆ ಅಂದ್ರೆ ನೀವೇನ್ರಿ ಕೇಳಕ್ಕೆ, ನೀವು ಯಾರು ಕೇಳಕ್ಕೆ, ನೀವು ಬಾಯಿ ಮುಚ್ಕೊಂಡು ಮನೇಲಿರ್ರಿ, ನೀವು ಅಷ್ಟೇ ಬಾಡಿಗೆ ಬಂದಿರೋರು, ನೀವು ಯಾರು ಕೇಳಲ್ಲ, ನೀವು ಯಾಕೆ ಕೇಳ್ತೀರಾ ನೀವು ಅಂತ ಎಲ್ಲರೂ ಗಲಾಟೆಗೆ ಬರ್ತಾರೆ ನಮ್ಮ ಮೇಲೆ. ಹಂಗಂತ ಹೇಳ್ಬಿಟ್ಟು ಸೊಳ್ಳೆ ಕಡಿಸ್ಕೊಳ್ಳೋದು ನಾವಲ್ವ ಸರ್, ಅವ್ರೇನಲ್ವಲ್ಲ, ನಮಗಲ್ವ ಪ್ರಾಬ್ಲಮ್. ನಮಗೆ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ. ಹಂದಿಗಳು, ನಾಯಿಗಳು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತಾಯಿದೆ. ನಮಗೆ ಪಕ್ಕದಲ್ಲಿ ಇರೋಕ್ಕಾಗಲ್ಲ, ನಮಗೆ ತುಂಬ ಸೊಳ್ಳೆ ಬರ್ತಾ ಇದೆ. ನಮಗೆ ಮುನ್ಸಿಪಲ್ ಅವ್ರು ಪಾಪ ಬರ್ತಾರೆ, ನಾವು ಅವ್ರ ಮೇಲೆ ಕಂಪ್ಲೇಂಟ್ ಹೇಳೋಕ್ಕಾಗಲ್ಲ. ಯಾಕೆಂದರೆ ಅವ್ರು ಬರ್ತಾರೆ, ಇಲ್ಲೆಲ್ಲ ಕ್ಲೀನ್ ಮಾಡ್ತಾರೆ, ಇಲ್ಲೆಲ್ಲ ಗುಡಿಸಿ ಎಲ್ಲ ಎತ್ಕೊಂಡು ಹೋಗ್ತಾರೆ. ಇದು ವ್ಯಾನ್ ಎಲ್ಲ ಬಂದು ತುಂಬ್ಕೊಂಡು ಹೋಗ್ತಿರ್ತಾರೆ. ಆದರೆ ಒಂದು ರಾತ್ರಿಗೆ ಇಷ್ಟು ಕಸ ತುಂಬ್ತಾರೆ, ನೈಟಲ್ಲಿ ತೊಗೊಂಬಂದು ಎಲ್ಲ ಇಲ್ಲೇ ಹಾಕ್ಬಿಟ್ಟು ಹೋಗ್ತಾರೆ ಸರ್. ಫುಲ್ಲು ಜೋಗ್ರಟ್ಟಿ, ಕಸದಿಂದನೇ ಸಮಸ್ಯೆ ಆಗ್ತಾರೆ. ಅದು ನಮಗೆ ಜೋಗ್ರಟ್ಟಿಯಿಂದ ಬರ್ತಾ ಇದೆ ಕಸ ನಮಗೆ. ಆ ಕಡೆ ಇರೋರೆಲ್ಲ ನೈಟಲ್ಲಿ ಚೀಲ ತುಂಬ್ಕೊತಾರೆ, ಕಸ ಕವರ್ಗಳು ತುಂಬ್ಕೊತಾರೆ, ಎತ್ಕೊಂಬಂದು ಎಲ್ಲ ನೋಡಿ ಹಿಂಗೆ ಸುರಿದೋಗ್ತಾರೆ. ನೋಡಿ ಹಿಂಗೆ ಅಂದಿ ಎಲ್ಲ ಇಟ್ಟಾಡ್ತಾರೆ. ಇಲ್ಲೇ ಅಲ್ಲ ಸರ್, ಅಲ್ಲಿಂದ ಬರುತ್ತೆ ಕಸ, ಅಲ್ಲಿಂದ ಹಾಕ್ಕೊಂಡು ಬರ್ತಾರೆ ಕಸನ. ಮತ್ತು ಅವ್ರು ಎದುರುಗಡೆ ಮನೆಯವ್ರು ಎದುರುಗಡೆ ಹಾಕಿದ್ದಾರೆ ಕಸನ. ಅವರು ಅಲ್ಲೇ ಹಾಕ್ತಾರೆ ಕಸನ. ಯಾರು ಮುಂದಕ್ಕೆ ಎಸ್ಸಿಲ್ಲ. ಯಾರೂ ಕಸದವ್ರು ದಿನ ಬರ್ತಾರೆ, ಯಾರು ಕಸಕ್ಕೆ ಕೊಡಲ್ಲ ಕಸನ. ಬೆಳಿಗ್ಗೆ ಕಸ ಆಗ್ತಲೇ ನೈಟ್ ಆಗ್ತಿರೋದ್ರಿಂದ ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ. ಬೆಳಗ್ಗೆ ಹೊತ್ತು ಕಸದವ್ರು ಬಂದರೆ ಯಾರಿಗೂ ಕಸನ ಯಾರಿಗೂ ಕೊಡೋದಿಲ್ಲ ಕಸನ. ಎಲ್ಲ ಒಳಗಡೆ ಸೇರ್ಕೊಂಡಿರ್ತಾರೆ. ಎಲ್ಲ ನೈಟಲ್ಲಿ ತೊಗೊಂಬಂದು ಎಲ್ಲ ಸುರಿದ್ಬಿಟ್ಟು ಹೋಗ್ತಾರೆ ಸರ್. ಇಲ್ಲಿ ಅದೇನೇ ಆಗಲಿ, ಮನೆ ಮುಂದೆ ಗಾಡಿ ಬಂದರೂ ಕೂಡ ಜನರು ಕಸವನ್ನ ಹಾಕದೆ ರಸ್ತೆಗೆ ತಂದು ಸುರಿಯುತ್ತಿದ್ದಾರೆ. ಇತ್ತ ಎಲ್ಲೆಂದರಲ್ಲಿ ಕಸ ರಾಶಿಯಾಗಿ ಬಿದ್ದಿದ್ದು ಈ ಕಸದಿಂದ ನಾಯಿ ಹಂದಿಗಳ ಕಾಟ ಹೆಚ್ಚಾಗ್ತಿದೆ. ಇತ್ತ ಅಧಿಕಾರಿಗಳು ಕಸವನ್ನು ಇಲ್ಲಿ ಎಸೆಯಬೇಡಿ ಎಂದು ಎಷ್ಟು ಬಾರಿ ಮನವಿ ಮಾಡಿದ್ರೂ ಕೂಡ ಜನರು ತಲೆ ಕೆಡಿಸಿಕೊಳ್ಳುತ್ತಿಲ್ಲ. ಇತ್ತ ಕಸದ ಸಮಸ್ಯೆಯ ಕುರಿತು ನಿಮ್ಮ ಪ್ರಜಾಶಕ್ತಿ ಟಿವಿ ಅಧಿಕಾರಿಗಳಿಗೆ ಮನವರಿಕೆ ಮಾಡಿಕೊಡ್ತಿದೆ. ಆದರೆ ಸಾರ್ವಜನಿಕರು ಎಚ್ಚೆತ್ತುಕೊಳ್ಳುತ್ತಿಲ್ಲ ಎಂದು ಅಧಿಕಾರಿಗಳು ಬೇಸರವನ್ನ ಹೊರಹಾಕ್ತಿದ್ದಾರೆ. ಇನ್ನಾದರೂ ಸಾರ್ವಜನಿಕರು ಅರ್ಥ ಮಾಡಿಕೊಂಡು ಕಸವನ್ನ ರಸ್ತೆಯಲ್ಲಿ ಹಾಕದೆ ಕಸದ ಗಾಡಿಯ
ಗಾಡಿಯಲ್ಲಿಯೇ ಹಾಕ್ತಾರಾ ಎಂದು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.